ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಈಗ ವೇಣುಗೋಪಾಲ್ ಅವರಿಂದ ಡಿಕೆಗೆ ಬಂತು ಕಾಲ್. ಕಾಂಗ್ರೆಸ್ಗೆ ಈಗ ಎಂಥ ಸಂಕಷ್ಟ ನೋಡಿ. ಬಹಳ ದೊಡ್ಡ ಆಘಾತಕಾರಿ ಬೆಳವಣಿಗೆ ಇದು. ಕೈ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೈ ಇವತ್ತು ಇದ್ದಕ್ಕಿದ್ದಂತೆ ಕಸಿ ಬಿಸಿಗೊಳಗಾಗುತ್ತೆ, ಇಕ್ಕಟ್ಟಲ್ಲಿ ಸಿಕ್ಕಾಕೊಳ್ಳುತ್ತೆ. ಏನು ಮಾಡೋದಪ್ಪ, ಆ ಕಡೆ ಹೋಗೋದ ಈ ಕಡೆ ಹೋಗೋದ? ವೋಟ್ ಬ್ಯಾಂಕ್ ನಿಮ್ಮ ಬಣ್ಣ ಬಯಲಾಯಿತು ಅಂತ BJPಗರು ಹೇಳೋದಕ್ಕೂ ಇಲ್ಲಿ ನಡೆದಿರೋದಕ್ಕೂ ನೋಡಿ ಎಂಥ ಬೆಳವಣಿಗೆ ಅಂತ. ಕೈಗಿದು ನಿಜಕ್ಕೂ ಮುಜುಗರ ತಂದಿಡುವಂಥ ಬೆಳವಣಿಗೆ. DK ಶಿವಕುಮಾರ್ ಅವ್ರಿಗೆ ದಿಢೀರ್ ಅಂತ ಕಾಲ್ ಬರುತ್ತೆ ವೇಣುಗೋಪಾಲ್ ಅವರಿಂದ. ಅಲ್ಲಿ CWC ಎಲ್ಲ ಮುಕ್ತಾಯ ಆಗಿದೆ, CM ಕುರ್ಚಿ ಜಟಾಪಟಿ ಸಂಬಂಧಪಟ್ಟಂತೆ ಖರ್ಗೆ ಅವರಿಂದ ತೀರ್ಮಾನ ಇಬ್ಬರು ನಾಯಕರಿಗೆ ತಲುಪಲಿದೆ. ಅದು ಬಹಿರಂಗವಾಗಿ ಯಾವಾಗಾದರೂ ಬರಬಹುದು, ಅಷ್ಟು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಈ ಹೊತ್ತಲ್ಲಿ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಕ್ಕಿದ್ದಂತೆ ಕರ್ನಾಟಕದ ಬಗ್ಗೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ. ಯಾವುದದು ಅಂತ ಕೇಳಿದ್ರೆ 3,000 ಜನ, 2,500-3,000 ಜನ ಮುಸಲ್ಮಾನರು ಬೀದಿಗೆ ಬಿದ್ದುಬಿಟ್ಟಿದ್ದಾರೆ ಇದ್ದಕ್ಕಿದ್ದಂತೆ. ಇಲ್ಲಿ GBA ಬೆಂಗಳೂರು ಯಲಹಂಕ ವಲಯದ ಕೋಗಿಲು ಬಡಾವಣೆಯ ಫಕೀರ್ ಕಾಲನಿ ನಿವಾಸಿಗಳ ಮೇಲೆ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ. ಕಾನೂನು ಪ್ರಕಾರ ಅಕ್ರಮವಾಗಿ ಸರ್ಕಾರದ ಭೂಮಿ, ಈ ಡಂಪಿಂಗ್ ಯಾರ್ಡ್ಗೆ ಅಂತ ಮಾಡಿದ್ದಂಥ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡವ್ರನ್ನ ಈಗ ಅವರ ಮನೆ ನೆಲಸಮ ಮಾಡಿ ಬುಲ್ಡೋಸರ್ ಹರಿಸಿದ್ರೆ ಬಾಯ್ ಬಡ್ಕೊಳ್ತಿದ್ದಾರೆ. ಅಯ್ಯೋಯ್ಯೋ ಅನ್ಯಾಯ ಆಯಿತು, 3,000 ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತು ಕಾಂಗ್ರೆಸ್ ಸರ್ಕಾರ ಅಂತ. ಪಕ್ಕದ ರಾಜ್ಯ ಕೇರಳ ಪಿಣರಾಯಿ ವಿಜಯನ್ ಈಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದು ಅಲ್ಲಿನ MP ಗಳೆಲ್ಲ ಇಲ್ಲಿ ಕೋಗಿಲು ನಿವಾಸಿಗಳ ಮನೆ ತೆರವು ಬಳಿ ಬಂದು ಕಾಂಗ್ರೆಸ್ ವಿರುದ್ಧ ಹಾಗೆ ಬುಲ್ಡೋಸರ್ ರಾಜ್. ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವರ ಬ್ರದರು ಸಿದ್ದರಾಮಯ್ಯ ಅಂತೆಲ್ಲ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮುಸಲ್ಮಾನರಿಗೆ ಈ ರೀತಿ ಅನ್ಯಾಯ ಮಾಡಿ ಬೀದಿಲ್ ನಿಲ್ಲಿಸಿದೆ ಕಾಂಗ್ರೆಸ್ ಮುಸಲ್ಮಾನರ ಹೆಸರಲ್ಲಿ ಇಷ್ಟು ವರ್ಷ ರಾಜಕಾರಣ ಮಾಡಿದೆ ಅಷ್ಟೇ ಅಂತ ಮುಗಿಬಿದ್ದಿದ್ದಾರೆ. ಇಂಥ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. DK ಶಿವಕುಮಾರ್ ಅವ್ರಿಗೆ ವೇಣುಗೋಪಾಲ್ ಅವ್ರ ಕಾಲ್ ಬರುತ್ತೆ. ಏನು ಎಲೆಕ್ಷನ್ ಟೈಮಲ್ಲಿ ಏನು ಮಾಡಿಟ್ಟಿದ್ದೀರಿ ಅನ್ನೋ ರೀತಿಯಲ್ಲಿ ಟೆನ್ಷನ್ ಆಗಿನೇ ಸಂಪೂರ್ಣ ವರದಿ ಕೊಡಿ, ಇದನ್ನು ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದೆ ಏನು ಮಾಡಬೇಕು ಅಂತ ನಿರ್ಧರಿಸಬೇಕಾಗತ್ತೆ, ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತ. DK ಶಿವಕುಮಾರ್ ಅವ್ರು ನಾವು ಕಾನೂನುಬದ್ಧವಾಗಿ ಮಾಡಿದ್ದೀವಿ, ಅಧಿಕಾರಿಗಳು ಏನು ಮಾಡಬೇಕು ಆ ಪ್ರಾಸೆಸನ್ನು ಆ್ಯಸ್ ಯೂಶುವಲ್ ಪ್ರಾಸೆಸನ್ನು ಮಾಡಿದ್ದಾರೆ. ಅಲ್ಲಿ ಮುಸ್ಲಿಮು ಹಿಂದೂ ಅಂತ ಬರಲ್ಲ, ಗೌರ್ಮೆಂಟ್ ಲ್ಯಾಂಡ್ ಅದು ಅಂತ ಸಮಜಾಯಿಷಿ ಕೊಡ್ತಾರೆ. ಆದರೆ ಕಾಂಗ್ರೆಸ್ಸು ಮತ್ತೊಬ್ಬರು ಮಾಡಿದಾಗ ಅದು ಕೋಮುವಾದ ಆಗತ್ತೆ, ಮತ್ತೊಬ್ರು ಮಾಡಿದಾಗ ಮುಸಲ್ಮಾನರ ವಿರೋಧಿ ಸರ್ಕಾರ ಆಗತ್ತೆ. ಇನ್ನೊಬ್ರು ಮಾಫಿಯಾವನ್ನು ಬಡ್ದು ಹಾಕಿದಾಗ, ಯಾರು ಸರ್ಕಾರಿ ಭೂಮಿಯನ್ನು ನುಂಗಿ ಬಡವರ ರಕ್ತ ಹೀರ್ತಿದ್ರು ಅಂಥವ್ರಿಗೆ ಕಡಿವಾಣ ಹಾಕಿದಾಗ, ಅದರಲ್ಲೂ BJP ಸರ್ಕಾರ ಇಂಥ ಕೆಲಸ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿದಾಗ ಅದು ಮುಸಲ್ಮಾನರ ಶೋಷಣೆ, ಹಿಂಸೆಯಾಗತ್ತೆ. ಆದರೆ ಇಲ್ಲೇನಾಯ್ತು, ಈಗ ಸಿದ್ದರಾಮಯ್ಯನವ್ರಿಗೆ ನೋಡಿ ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಯೋಗಿ ಆದಿತ್ಯನಾಥ್ ಮಾಡಿದ್ರೆ ಅದು ಬುಲ್ಡೋಸರ್ ರಾಜ್ ಅಂತ ಕಾಂಗ್ರೆಸ್ ಕರಿತಿತ್ತು. ಮತ್ತು ಅಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿತ್ತು ಅಲ್ವಾ, ಕೈಕೂಟದ ಪಕ್ಷಗಳಿಂದ. ಅಲ್ಲೇನು ದೊಡ್ಡ ದೊಡ್ಡ ಡಾನ್ಗಳನ್ನು ಬಡ್ದು ಬಾಯಿಗೆ ಹಾಕ್ಕೊಂಡಿದ್ದಾರೆ ಯೋಗಿ ಆದಿತ್ಯನಾಥ್. ಈಗ ಮೊನ್ನೆ ಸೆಷನ್ನಲ್ಲಿ ಮತ್ತಬ್ಬರಿಸಿದ್ದಾರೆ, ಯಾವನ್ನಾದರೂ ಸರ್ಕಾರಿ ಲ್ಯಾಂಡಲ್ಲಿ 1 ಇಂಚು ಜಾಗ ಎನ್ಕ್ರೋಚ್ ಮಾಡೋದಕ್ಕೆ ಬಂದರೆ ಬುಲ್ಡೋಸರ್ ನಿಮ್ಮನ್ನು ಪೀಸ್ ಮಾಡುತ್ತೆ ಅಂತ ಮತ್ತೆ ಅಬ್ಬರಿಸಿದ್ದಾರೆ. ನಡೀತಾನೆ ಇರುತ್ತಲ್ಲಿ, ಡೋಂಟ್ ಕೇರ್. ಅದಕ್ಕೆ ಈಗ ರಿಸಲ್ಟು ಸಿಕ್ಕಿಬಿಟ್ಟಿದೆ. ಯೋಗಿ ಆದಿತ್ಯನಾಥ್ ಅವರು ಆ ವಶಪಡಿಸ್ಕೊಂಡು ಲ್ಯಾಂಡಲ್ಲಿ ಏನು ಮಾಡಿದ್ದಾರೆ, ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ ಬಡವ್ರಿಗೆ ಕೊಡ್ತಿದ್ದಾರೆ ಕಡಿಮೆ ದರದಲ್ಲಿ, ಮಧ್ಯಮ ವರ್ಗಕ್ಕೆ ಕೈಗೆಟಕುವಂತೆ, ಮತ್ತು ಬಡವರಿಗೆ ಉಚಿತ ಮನೆ, ಈ ರೀತಿಯ ಯೋಜನೆಗಳನ್ನು ಅದೇ ಲ್ಯಾಂಡಲ್ಲಿ ಮಾಡಿಕೊಡ್ತಿದ್ದಾರೆ. ಇಡೀ ದೇಶಕ್ಕೆ ಮಾಡೆಲ್ ಆಗಿದ್ದಾರೆ ಯೋಗಿ ಆದಿತ್ಯನಾಥ್. ಈಗ ಅನಿವಾರ್ಯವಾಗಿ GBA ವ್ಯಾಪ್ತಿಯಲ್ಲಿ ಬೆಂಗಳೂರಿನ ಅಂದಗೆಡಿಸತ್ತೆ, ಒಂದು ಗಲೀಜಾಗತ್ತೆ, ಅಲ್ಲೆಲ್ಲ ಕಂಟ್ರೋಲ್ ಮಾಡದಿರೋ ರೀತಿ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ. ಅನಿವಾರ್ಯವಾಗಿ ಈಗ ಕರ್ನಾಟಕ ಸರ್ಕಾರ ಮಾಡಬೇಕಾಯ್ತು. ಕೇರಳದಲ್ಲಿ ಎಲೆಕ್ಷನ್ ಜಟಾಪಟಿಯಲ್ಲಿ, ಕೇರಳ ಲೋಕಲ್ ಬಾಡಿ ಬೇರೆ, ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದು ಬಿಟ್ಟಿದೆಯಾ. ಹಾಗಾಗಿ ಕೇರಳ ಪಿಣರಾಯಿ ವಿಜಯನ್ ಮುಸ್ಲಿಂ ಓಟು ಒಂದೂ ಹೋಗಬಾರ್ದು ಕಾಂಗ್ರೆಸ್ಗೆ ಅಂತ ಡಿಸೈಡ್ ಮಾಡಿ ಒಂದಾದ್ಮೇಲೆ ಒಂದು ಬಾಣ ಬಿಡ್ತಿದ್ದಾರೆ. ಎಲ್ಲ ಓಟು ಛಿದ್ರ ಮಾಡೋದಕ್ಕೆ ಶಬರಿಮಲೆ ಚಿನ್ನ ಕದ್ದ ಕೇಸ್ ಆಯಿತು. ಈಗ ಮುಸ್ಲಿಂ ವೋಟ್ ಬ್ಯಾಂಕ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ನೋಡಿ ಮುಸಲ್ಮಾನರಿಗೆ ಎಂಥ ಅನ್ಯಾಯ ಮಾಡಿದೆ. ಬೀದಿಲಿ ಮಕ್ಕಳು, ವಯಸ್ಸಾದವರು ಸಮೇತ ನೋಟಿಸು ಕೊಡದೆ
ಈ ರೀತಿ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಇವರು ಅಲ್ಪಸಂಖ್ಯಾತರ ವಿರೋಧಿಗಳು, ಬಡವರ ಧ್ವನಿ ಇಲ್ಲದವರನ್ನ ಹತ್ತಿಕ್ಕವರು ಅಂತೆಲ್ಲ ಸಿಕ್ಕಾಪಟ್ಟೆ ತೀವ್ರ ವಾಗ್ದಾಳಿ ನಡೆಸಿ ಅವರ ರಾಜಕಾರಣಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಕೇರಳ ಎಂಪಿಗಳು, ಪಿಣರಾಯಿ ವಿಜಯನ್ ಪಕ್ಷದ ಎಂಪಿಗಳು ಕರ್ನಾಟಕಕ್ಕೆ ಬಂದು ಇಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದು ನೋಡಿ ಎಂಥ ಡೆವಲಪ್ಮೆಂಟ್ ಅಂತ. ಇದ್ರ ಬೆನ್ನಲ್ಲೇ ಈಗ ಕೈ ಕಟ್ಟಿಗೆ ಸಿಕ್ಕಾಕೊಂಡಿದೆ. ಒಂದು ಕಡೆ ಅಕ್ರಮವಾಗಿ ಅತಿಕ್ರಮಣ ಮಾಡ್ಕೊಂಡ್ಬಿಟ್ರೆ ಹಾಗೆ ಎಷ್ಟು ಕಡೆ ಬಿಡ್ತಾರೆ ಅಲ್ವಾ, ಬೇಕಾದಷ್ಟು ಕಡೆ ಇರಬಹುದು, ಬಟ್ ಎಷ್ಟು ಕಡೆ ಬಿಡ್ತಾರೆ. ಸೊ ಅನಿವಾರ್ಯವಾಗಿ ತೆರವುಗೊಳಿಸ್ಬೇಕಾಯ್ತು. ಅದು ಬೆಂಗಳೂರು ಲ್ಯಾಂಡು ಸುಮ್ಮನೆನಾ, ತೆರವುಗೊಳಿಸ್ಬೇಕಾಯ್ತು. ಆ ಕಡೆ ಕೇರಳದಲ್ಲಿ ಎಲೆಕ್ಷನ್ನು, ಮುಸಲ್ಮಾನರು ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ಸು ಅಂದರೆ ಮುಸಲ್ಮಾನರು ಅಂತ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಘೋಷಣೆ ಬೇರೆ ಮಾಡ್ಕೊಂಡಿದ್ದಾರೆ. ಸೊ ಅಂಥ ಮುಸಲ್ಮಾನರನ್ನ ರಾತ್ರಿ ಬೆಳಗಾಗೋದ್ರೊಳಗಡೆ ಅಕ್ರಮವೋ ಸಕ್ರಮೋ ಬೀದಿಲಿ ನಿಲ್ಲಿಸಿದ್ರು ಅಂದರೆ ಸುಮ್ಮನೆ ಇರ್ತಾರಾ? ಹಾಗಾಗಿ ಈಗ ಅವ್ರನ್ನ ಬಿಟ್ಕೊಡೋಕ್ಕೂ ಆಗಲ್ಲ. ಮಾಹಿತಿ ಪ್ರಕಾರ ಈಗ ಬುಲ್ಡೋಸರ್ ಹಾಯಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ. ಸೊ ಅಲ್ಲಿಂದ ಎಬ್ಸಿದ್ರು, ಇನ್ನೊಂದು ಕಡೆ ಜಾಗನಾದರೂ ಕೊಡ್ತೀವಿ ಅಂತ ಅನಿವಾರ್ಯವಾಗಿ ಕುತ್ತಿಗೆಗೆ ಬರ್ತಿದೆ. ಕೇರಳ ಎಲೆಕ್ಷನ್ ಹೊತ್ತಲ್ಲಿ ನೋಡಿ ಪಕ್ಕದ ರಾಜ್ಯದವ್ರಿಗೆ ಇಲ್ಲಿಗೂ ಏನು ಸಂಬಂಧ, ಎದ್ದೆದ್ದು ಬರ್ತಿದ್ದಾರೆ ಅವರು. ಅಯ್ಯೋಯ್ಯೋ ಮುಸಲ್ಮಾನರಿಗೆ ಅನ್ಯಾಯ ಆಯಿತು ಅಂತ ಅತಿಯಾದ ಓಲೈಕೆ ಎದ್ದೆದ್ದು ಕಾಣ್ತಿದೆ. ಕರ್ನಾಟಕದ ಭೂಮಿ ಇದು, ಯಾರವರು ಕೇಳೋದಿಕ್ಕೆ? ಇಲ್ಲ ಅಕ್ರಮ ಆಗಿರೋರಿಗೆ ಹಿಂದೂ ಮುಸ್ಲಿಂ ಅಂತ ಬರುತ್ತಾ? ಅಕ್ರಮ ಅಂದರೆ ಅಕ್ರಮ, ಇವ್ರು ಯಾರು ಬಂದು ಕೇಳೋರು? ಸಿಂಪಲ್ಲು. ಆದರೆ ಕಾಂಗ್ರೆಸ್ಸು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಯಾಕಂದರೆ ಇವರೇ ಮಾಡ್ತಿದ್ದ ರಾಜಕಾರಣ ಇದು. ಮತ್ತೊಬ್ಬರು ಮಾಫಿಯಾ ಡಾನ್ನ ಹೊಡೆದು ಹಾಕಿದ್ರೂ ಕೂಡ ಕಾಂಗ್ರೆಸ್ಸು ಏನು ಹೇಳ್ತಿತ್ತು, BJP ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಿದೆ ಅಂತ. ವಕ್ಫ್ ಭೂಮಿ, ವಕ್ಫ್ ಕಾಯ್ದೆ ಏನಪ್ಪ ಇರೋದು? ಸುಪ್ರೀಂ ಕೋರ್ಟಲ್ಲೂ ಈಗ ಅದಕ್ಕೇನು ತಡೆ ಬಿದ್ದಿಲ್ಲ ಅಲ್ವಾ, ಕೆಲವು ಒಂದಿಷ್ಟು ಅಂಶಗಳಿಗೆ ಬಿಟ್ಟರೆ ಉಳಿದದ್ದೆಲ್ಲ ಕಾಯ್ದೆ ಯಥಾವತ್ತಾಗಿ ತಿದ್ದುಪಡಿ ಜಾರಿಗೆ ಬರ್ತಿದೆ. ಈಗ ವಕ್ಫ್ಗೆ ಯಾಕೆ ವಿರೋಧ? ಪ್ರಾಪರ್ಟಿ ರಿಜಿಸ್ಟರ್ ಮಾಡಿ ಅಂದರೆ ವಿರೋಧ. ಮುಸಲ್ಮಾನರು ಕೆಲವು ಕಡೆಗಳಲ್ಲಿ ವಕ್ಫ್ ಬೋರ್ಡ್ಗಳು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ರೈತರ ಭೂಮಿ ನಮ್ಮದೇ, ಅದು ನಮ್ಮದೇ, ಇದು ನಮ್ಮದೇ, ಎಲ್ಲ ನಮ್ಮದೇ ಅಂತ ಅವ್ರು ಹೇಳಿದ್ದೆಲ್ಲ ಅವರದ್ದೇ, ಹಂಗಾಗಕ್ಕಾಗಲ್ಲ ಅಂತ ಬದಲಾವಣೆ ಮಾಡೋದಕ್ಕೆ ಹೋದರೆ ಅದಕ್ಕೆ ವಿರೋಧ. ಸೊ ಈ ರೀತಿಯ ಓಲೈಕೆ, ಪರಮಾಧಿಕಾರವನ್ನು ಕೊಟ್ಟವ್ರು ಯಾರು ವಕ್ಫ್ಗೆ? ಅದು ಬೇರೆ ಕೇಸು. ಆದರೆ ಇದೇ ಥರ ಅಲ್ವಾ, ಅಲ್ಲೂ ಪರಮಾಧಿಕಾರ, ಅವ್ರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಪರಮಾಧಿಕಾರವನ್ನು ಕೊಟ್ಟವ್ರು ಯಾರು ಅಂತಾನೆ ಅಲ್ವಾ BJP ಮುಗಿಬಿದ್ದಿದ್ದು. ಸಂವಿಧಾನದಲ್ಲಿ ಇದಕ್ಕೆ ಜಾಗನೇ ಇಲ್ಲ, ಸಂವಿಧಾನದಲ್ಲಿ ಇರದೇ ಇರೋದನ್ನು ನಾವು ಇರೋಕ್ಕೆ ಬಿಡಲ್ಲ ಅಂತ ಮೋದಿ ಗುಡುಗಿದ್ದು ನೋಡಿದ್ವಿ. ಸೊ ಈ ರೀತಿ ಓಲೈಕೆ ಮಾಡ್ಕೊಂಡು ಬಂದು ಈಗ ಏಕಾಏಕಿ ಮುಸಲ್ಮಾನರು ಗುಡಿಸ್ಲಿಕ್ಕೆ ಕೈ ಹಾಕಿದ್ರೆ, ಅದು ಏನು ಒಂದೆರಡು ವರ್ಷದಿಂದ ಇರೋರಲ್ಲ, 20-30 ವರ್ಷದಿಂದ ಇರೋರು ಇದ್ದಾರೆ ಅಲ್ಲಿ. ಇದ್ದಕ್ಕಿದ್ದಂತೆ ಅವರನ್ನು ಎಬ್ಸಿದ್ರೆ, ಬುಲ್ಡೋಸರ್ ಹಾಯಿಸಿದ್ರೆ ಸುಮ್ಮನಿರ್ತಾರಾ? ಈಗ ಬಂದಿದೆ ಕುತ್ತಿಗೆಗೆ, ಮಾಡಿದ್ದುಣ್ಣೋ ಮಾರಾಯ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೇರಳ ಸರ್ಕಾರ ಶಾಕ್ ಕೊಟ್ಟಿದೆ. ಅಲ್ಲಿಯವರೇ ಆದಂಥ ವೇಣುಗೋಪಾಲ್ ಅವರು ರಾಜ್ಯದ ನಾಯಕರ ಮೇಲೆ ಇದು ಏನು ಕಥೆ, ಪಕ್ಕದ ರಾಜ್ಯದಲ್ಲಿ ಎಲೆಕ್ಷನ್ ಇರೋವಾಗ ಇನ್ನೇನಾಗಬಹುದು ಇದರ ಎಫೆಕ್ಟ್ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಕೇಳಿದ್ದಾರೆ, ಟೆನ್ಷನ್ ಮಾಡ್ಕೊಂಡಿದೆ. ಇನ್ನು ಮುಂದೆ ಇವರು ಯೋಗಿ ಆದಿತ್ಯನಾಥ್ ಸರ್ಕಾರದ ಅಥವಾ ಬೇರೆ ಯಾವುದೇ ಸರ್ಕಾರದ ಇಂತಹ ಆ್ಯಕ್ಷನನ್ನು ಹೆಂಗೆ ಪ್ರಶ್ನೆ ಮಾಡ್ತಾರೆ ನೋಡಿ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಬಾಂಗ್ಲಾ ಅಕ್ರಮ ನಿವಾಸಿಗಳ ವಿಚಾರಕ್ಕೂ ಬರುತ್ತೆ ಇದು. ಬಾಂಗ್ಲಾದವರು ಬಂದು ಕಂಡಲ್ಲಿ ಏನು ಭೂಮಿಯನ್ನು ಅತಿಕ್ರಮಣ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ, ಬಹಳಷ್ಟು ಕಡೆ ಕೂತ್ಕೊಂಡಿದ್ದಾರೆ. ಅಂಥವರಿಗೆಲ್ಲ ಜಾಗ ಕೊಟ್ಟಿದ್ದೇ ಕಾಂಗ್ರೆಸ್ಸು ಅಂತ ಮೊನ್ನೆಯಷ್ಟೇ ಮೋದಿ ವಾಚಾಮಗೋಚರವಾಗಿ ಅಸ್ಸಾಮಲ್ಲಿ ಏನು ಮಾಡಿದ್ದಾರೆ ಇವರು, ನಾರ್ತ್ ಈಸ್ಟಲ್ಲಿ ಏನು ಮಾಡಿದ್ದಾರೆ, ಏನು ಹಾಳು ಮಾಡಿಟ್ಟಿದ್ದಾರೆ ಇವರು, ಕಂಡವರು ಬಂದವ್ರಿಗೆ ಇವರೇ ಭೂಮಿ ಕೊಟ್ಟು ರಕ್ಷಣೆ ಮಾಡಿದ್ದಾರೆ. ಹೊರಗಡೆ ನುಸುಳುಕೋರಿಗೆ ಅವಕಾಶ ಕೊಟ್ಟು ದೇಶದ ಭದ್ರತೆಗೆ ಇವರು ಕೊಡಲಿ ಅಂತ ಗೊತ್ತಿದ್ರೂ ಅಂತ ಮುಗಿಬಿದ್ರು ಮೋದಿ. ಈಗೇನು ಮಾಡ್ತಾರೆ, ಹೊರಗಡೆಯವ್ರು ಬಿಟ್ಟಾಕಿ ಒಳಗಡೆಯವರು ಅತಿಕ್ರಮಣ ಮಾಡಿಕೊಂಡ್ರು ಅದನ್ನು ಬಿಡೋಕ್ಕಾಗಲ್ಲ ಅಲ್ವಾ. ಸಿದ್ದರಾಮಯ್ಯನವರು ಅದಕ್ಕೆ ಅಲ್ವಾ ಬುಲ್ಡೋಸರ್ ಕಳಿಸಿದ್ದು. ಇಲ್ಲೂ ನಡೀತಲ್ಲ ಬುಲ್ಡೋಸರ್ ಆ್ಯಕ್ಷನ್ನು, ಬರೀ ಯೋಗಿ ಬುಲ್ಡೋಸರ್ ಅಲ್ಲ, ಇಲ್ಲೂ ಅನಿವಾರ್ಯ ಆಯಿತು. ಅಂಥದ್ರಲ್ಲಿ ಹೊರಗಡೆ ದೇಶದವರು ಬಂದು ಕಂಡವರು ಬಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ನಮ್ಮ ಹತ್ರ ಐಡೆಂಟಿಟಿ ಇದೆ ಅಂತ ಭಾರತದ ನೆಲವನ್ನು ಅತಿಕ್ರಮಿಸ್ಕೊಂಡ್ರೆ ಬಿಡೋಕ್ಕಾಗತ್ತಾ? ಮೋದಿ ಸರ್ಕಾರ ಮಾಡ್ತಿರೋದು ಅದನ್ನೇ ತಾನೆ. ಆದರೆ ಇವರು ಬೇರೆಯವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, NRC ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ಇದು ಅಲ್ಪಸಂಖ್ಯಾತರ ವಿರೋಧಿ ಅಂತ ಒಂದು ಕಡೆ, SIR ವಿರುದ್ಧ ಒಂದು ಕಡೆ ಆಕ್ರೋಶ ಎಲ್ಲ ಸಿಡಿದಿದ್ದು. ಸ್ಪೆಷಲಿ ಇವರು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ವೋಟ್ ಬ್ಯಾಂಕನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಡಿಲೀಟ್ ಮಾಡ್ತಾರೆ ವೋಟರ್ಸ್ನ ಅಂತ ಒಂದು ಕಡೆ
ಮತ್ತೊಂದು ಕಡೆ NRC ಪರೋಕ್ಷವಾಗಿ NRC ಮಾಡೋಕೆ ಹೊರಟಿದ್ದಾರೆ ಅಂತ ಇನ್ನೊಂದು ಕಡೆ ಇವೆಲ್ಲ ಗಮನಿಸ್ತಿದ್ದೀವಿ. ನೇರವಾಗಿ ಬಾಂಗ್ಲಾ ವಲಸಿಗರನ್ನು ಒಳಗಿಸ್ಕೊಳ್ದೇ ಇದ್ರೂ ಯಾಕೆ ವಿರೋಧ ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ವ. ಅದನ್ನೇ BJP ಹೇಳ್ತಿರೋದು ಈಗ. ಮತ್ತು ಮೋದಿ ಅವರು ನೇರವಾಗಿ ಹೇಳಿದ್ದಾರೆ, ಅಕ್ರಮ ನಿವಾಸಿಗಳಿಗಿಂತ ವಲಸಿಗರಿಗೆ ಇಲ್ಲಿ ಗಟ್ಟಿಯಾಗಿ ಕೂರಿಸಿದ್ದೆ ಕಾಂಗ್ರೆಸ್ ಅಂತ ಮೊನ್ನೆಯಷ್ಟೇ ಸಿಕ್ಕಾಪಟ್ಟೆ ತರಾಟೆಗೆ ತಗೊಂಡ್ರು. ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರ ಯಾಕೆ ಅಕ್ರಮ ವಲಸಿಗರನ್ನು ಎಬ್ಬಿಸ್ಬೇಕಿತ್ತು? ಎಬ್ಬಿಸಿದ್ದಲ್ಲದೆ ಈಗ ಕೇರಳ ಪಿಣರಾಯಿ ವಿಜಯನ್ ಬಂದಮೇಲೆ ಅವ್ರಿಗೆ ಮರು ವಸತಿ ಬೇರೆ ಕಲ್ಪಿಸುವ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ನೋಡಿ ಹೆಂಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳು. ಇವರು ನ್ಯಾಯಯುತವಾಗೇ ನಡ್ಕೊಂಡಿದ್ರು ಕಾಂಗ್ರೆಸ್ ಹಿಂದೆ ಮಾಡಿರುವಂತಹ ಕೆಲಸಗಳು ಮತ್ತು ಅವರ ಸಿದ್ಧಾಂತ ನೀತಿ ನಿಯಮಗಳು ಈಗ ನುಂಗಲಾರದ ತುತ್ತಾಗಿದೆ. ಈಗ ಮಾಡದೇ ಇರೋಕ್ಕೂ ಆಗಲ್ಲ, ಮಾಡಿದ್ದನ್ನು ದಕ್ಕಿಸ್ಕೊಳ್ಳೋಕ್ಕೂ ಆಗಲ್ಲ, ಅಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಂಡಿದೆ. Political statement, political protest and anything. We don't want anyone to this one. Without knowing the fact, Mr. Pinarayi should not interfere with our state affairs. These are all political gimmicks at the time of the elections. Those who have regular documentation, who are there in Karnataka, we will definitely want places as per the rules of the Karnataka government. We will definitely help them. ನಾನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಬೈರೇಗೌಡ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್ಟದು ಸಾಲಿಡ್ ವೇಸ್ಟ್ ಕಸ ಹಾಕೋಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನು ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಏಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ಗುಡಿಸಲು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗೋದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ, ಅದನ್ನು ನಾವು ತಡಿದ್ದೇವೆ. ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ಕೇರಳ ಮಾಡು ಇಲ್ಲವೇ ಮಡಿ ಎಲೆಕ್ಷನ್ನು ಕಾಂಗ್ರೆಸ್ಗೆ ಅತ್ಯಂತ ನಿರ್ಣಾಯಕ. ಬೇರೆ ಎಲ್ಲೂ ನಿರೀಕ್ಷೆ ಇಲ್ಲ ಕಾಂಗ್ರೆಸ್ಗೆ. ಕೇರಳದಲ್ಲಿ ಗೆಲ್ಲೋ ಹಂಗಿರೋ ಒಂದೇ ಒಂದು ಸ್ಟೇಟು ಸದ್ಯದ ಪರಿಸ್ಥಿತಿಯಲ್ಲಿ. ವೆಸ್ಟ್ ಬೆಂಗಾಲ್, ಅಸ್ಸಾಂ, ತಮಿಳುನಾಡೆಲ್ಲ ಸಣ್ಣ ರೋಲು ಕಾಂಗ್ರೆಸ್ಗೆ ಈಗಿನ ಸ್ಥಿತಿಯಲ್ಲಿ. ಕೇರಳ ತುಂಬ ಡಿಸೈಡಿಂಗ್ ಫ್ಯಾಕ್ಟರು. ಅಂಥ ಕಡೆಗೆ ಕುತ್ತಿಗೆಗೆ ಬರ್ತಿದೆ ಈಗ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕು. BJP ಇದನ್ನು ಸಂಭ್ರಮಿಸ್ತಿದೆ. ಏನಾಯಿತು ನಿಮ್ಮ ಕಥೆ ಪಾಪ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.